ಮನೆಯೊಳಗ ಹೆಣ್ಮಗ ಆಗಿರಬಾರ್ದಂತ ಕಾರ್ಯಕ್ರಮದ ಕೊನೆಗೆ ಮಾತಾಡಬಾರ್ದು, ಹುಡುಗಿಯಾಗಿ ಮಾತಾಡಬೇಕ. ಕೆಲವು ಮಂದಿ ಕುರ್ಚುನು ಖಾಲಿ ಆಗ್ಯಾರ, ನಡೀತದ ಒಂದ್ ತಾಸು ಮಾತಾಡಿದ್ರ ಇಲ್ಲ. ಒಟ್ಟ 3% ಗೋಲ್ಡ್ ಹಿಂಗಿಂಗ್ ಮಾಡತ್ತ ಅಂದ್ರೆ ಜಲ್ದಿ ಬಿಡ್ರಿ. ಚೂನಪ್ಪಣ್ಣ ಒಂದೆರಡು ಮಾತುಗಳನ್ನು ತಮ್ಮಲ್ಲಿ ಹಂಚಿಕೊಳ್ತೀನಿ. ಇವು ದೇಶದೊಳಗ ರಾಷ್ಟ್ರಪತಿ ಅದಾರ, ಪ್ರಧಾನಿ ಅದಾರ, ಕೇಂದ್ರ ಸಚಿವರು ಅದಾರ, ಐಎಎಸ್ ಅಧಿಕಾರಿಗಳದಾರ, ರಾಜ್ಯದ ಮುಖ್ಯಮಂತ್ರಿಗಳದಾರ, ಮಂತ್ರಿಗಳದಾರ, ಎಂಎಲ್ಎಗಳದಾರ, ಎಂಪಿಗಳದಾರ, ಪೊಲೀಸ್ ಅಧಿಕಾರಿಗಳದಾರ, ಸೈನಿಕರದಾರ, ಡಾಕ್ಟರ್ ಅದಾರ, ಶಿಕ್ಷಕರದಾರ, ಪೌರ ಕಾರ್ಮಿಕರದಾರ. ಇವರೆಲ್ಲರೂ ಕೆಲಸ ಮಾಡಿದಾಗ ನಮ್ಮ ದೇಶ ಸುಭದ್ರವಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವರೆಲ್ಲ ಕೆಲಸ ಮಾಡಬೇಕಂದ್ರೆ ಶಕ್ತಿ ಬೇಕಲ್ಲ, ಶಕ್ತಿ ಬೇಕಂದ್ರೆ ಓಟ್ ಬೇಕು, ಓಟ್ ಬೇಕಂದ್ರೆ ಇವರೆಲ್ಲ ಎಲ್ಲಿ ಬರ್ಬೇಕಂದ್ರೆ ರೈತನ ಹತ್ರನ ಬರಬೇಕು, ಬೇರೆ ಮಾಡ್ತಾರೆ. ಅದಕ್ಕೆ ಈ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಶತಮಾನದ ಸಂತ ನಡೆದಾಡು ದೇವರಂತೇಳಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥವರು ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ಅಮೆರಿಕಕ್ಕೆ ವಾಪಸ್ ಭಾರತಕ್ಕೆ ಬಂದಾಗ ವಿಮಾನ ನಿಲ್ದಾಣದಲ್ಲಿ ಕೆಳಗಿಳಿದಾಗ ಮಾಧ್ಯಮದವ್ರು ಕೇಳಿದ್ರು, ಬುದ್ಧಿ ಜಗತ್ತಲ್ಲಿ ಎಲ್ಲ ದೇಶ ಕಟ್ಟಾಡ್ತೀರಿ, ಸಂಚಾರ ಮಾಡಿರಿ, ಪ್ರವಚನ ಮಾಡಿರಿ, ಶಾಸ್ತ್ರ ಹೇಳಿರಿ, ನೀವ್ ಯಾರಿಗೆ ಗೌರವ ಕೊಡ್ತೀರಿ ಹೆಚ್ಚಿಗೆ ಅಂತಂದಾಗ ಮಣ್ಣಿನೊಳಗೆ ಚಿನ್ನದಂತ ಬೆಳೆಯನ್ನ ಬೆಳೆದು ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂಥ ರೈತರಿಗೆ ನಾವು ಗೌರವ ಕೊಡ್ತೀವಿ. ನಾವೊಂದು 2 ತಾಸು ಆಯ್ತಂದ್ರೆ ಕಾರ್ಯಕ್ರಮ, ಇನ್ನೊಂದು ಅರ್ಧ ತಾಸು ಆಯ್ತಂದ್ರೆ ಶಿವನಗೌಡ ನಮ್ಮ ರೈತರು ಯಾವಾಗ ಮನೆಗೆ ಹೋಗಿವಂತ. ಅವರ ಪಂಜಾಬಿನೊಳಗೆ 1 ವರ್ಷಗಳ ಕಾಲ ರಾಕೇಶ್ ಟಿಕ್ಕಾಯತ್ತ, ಯದುವೀರ್ ಸಿಂಗ್ ಎಲ್ಲ ಮುಖಂಡರ ನೇತೃತ್ವ 776 ರೈತರ ಜೀವ ಹೋಯ್ತು. ಆದರೂ ಕೂಡ ಇದು ಸರಿಯಿಲ್ಲ. ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಎಲ್ಲ ಕಾಯ್ದೆಗಳ ವಿರುದ್ಧವಾಗಿ, ರೈತರ ವಿರುದ್ಧವಾಗಿ ತಂದಿರತಕ್ಕಂಥ ಕಾಯ್ದೆಗಳ ವಿರುದ್ಧವಾಗಿ 1 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದ್ರು ಲಕ್ಷ ಜನ. ಕೇಂದ್ರ ಸರ್ಕಾರ ಕಾಯ್ದೆಗಳನ್ನು ಹಿಂದೆ ತಕ್ಕೊಂಡು ರೈತರಿಗೆ ಶರಣಾಗದ ಹೋರಾಟ ಹಿಂದೆ ತಕ್ಕೊಂಡು ರೈತರು ಪಂಜಾಬ್ ತಾಕತ್ತಿರು 776 ಜನ ಸತ್ತರಿ. ಇವತ್ತೇನು ಪೊಲೀಸ್ ಸಿಬ್ಬಂದಿಗಳು ದೆಹಲಿ ಒಳಗ ಕೇಂದ್ರ ಸರ್ಕಾರದ ವರ್ಗ ರಾಜಕಾರಣ ಏನ್ ಮಾಡಿತ್ತು ಅಂದ್ರೆ ಬಂದಿರತಕ್ಕಂತ ರೈತರಿಗೆ ಕೆಲವು ಜನ ಲಾಠಿ ಚಾರ್ಜ್ ಮಾಡಿ ಅಂತ ಕರೆ ಕೊಟ್ಟಾಗ ದೆಹಲಿ ಒಳಗೆ ಇರ್ತಕ್ಕಂಥ ಎಲ್ಲ ಪೊಲೀಸ್ ವರ್ಗ ಬಂದು ಎದುರಿಗೆ ನಿಂತು ಲಾಠಿ ಚಾರ್ಜ್ ಮಾಡಿ ಕಾರ್ಡ್ ಕೊಟ್ಟಾಗ ಅರ್ಧೆ ಮಾಡಿದ ಪೊಲೀಸ್ ಅಧಿಕಾರಿಗಳ ತಲೆಯಿಂದ ಕ್ಯಾಪ್ ತಗೊಂಡು ಲಾಠಿ ಕೆಳಗೆ ಇಡ್ತಾರ. ನೀವು ಅನ್ನ ಹಾಕಿದಾಗ ನಾವು ಜೀವಂತ ರೈತರಿಗೆ ಲಾಠಿ ಚಾರ್ಜ್ ಮಾಡಂಗಿಲ್ಲ ಅಂತ ಹೇಳಿದ್ರು ಅವರು. ಎಲ್ಲಿ ಉಂಟಾದ್ರೆ ಇವತ್ತಿನ ಕಾಲ ಬಹಳ ಜನ ಹೇಳಿದ್ರು. ನೇರ ವಿಷಯಕ್ಕೆ ಬಂದ್ಬಿಡುತ್ತೇನೆ. ಬಂಗಾರ 1955 70 ರೂಪಾಯಿ ಒಂದು ತೊಲೆಗೆ, 2005 7,000 ರೂಪಾಯಿ, 2026 ಎಷ್ಟಾಗಿದೆ 1,60,000 ದಿನಕ್ಕೆ ಹೆಚ್ಚಾಗಲಿಕ್ಕತ್ತದ. ಕರ್ಬಿಗೆ ಗುಜರಾತ್ ಒಂದು ಟನ್ನಿಗೆ 4,400 ಅದ, ಪಂಜಾಬ್ 3,800 ಅದ, ಉತ್ತರ ಪ್ರದೇಶ 3,600 ಅದ, ಮಹಾರಾಷ್ಟ್ರ 3,710 ರೂಪಾಯಿ ಕೊಟ್ಟಾರ ಹೋದ ವರ್ಷ. ಕರ್ನಾಟಕ 2,900 ಇತ್ತು. ಚುನಪ್ಪ ಪೂಜಾರಿ, ಪ್ರೇಮ್ ಚೌರ, ಕಿಶನ್ ನಂದಿ, ರಾಜೀವ್ ಪವಾರ್ ಅವರು, ಪ್ರಕಾಶ್ ನಾಯ್ಕರು ಎಲ್ಲ ಮುಖಂಡರ ನೇತೃತ್ವ 10 ದಿನ ಮಳೆ ಚಳಿ ಎಲ್ಲಾದ ಕೊಟ್ಟಾಗ 300 ರೂಪಾಯಿ ಹೆಚ್ಚಾಗಿದೆ. ಹೌದ್ರಿ. ಇನ್ನ ಒಂದು ಇವತ್ತು ಇದು ಯಾವ ಕ್ಷೇತ್ರ, ಇದು MLA ಅದು ಹೆಸರು ಹೇಳೋದು MLA ಅದಕ್ಕೆ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿಯವರು. ಇಲ್ಲಿ ಏನಾಗಿದೆ ಅಂತಂದ್ರ ಬೆಳಗಾವಿಯಿಂದ ದುರ್ಗಾಪುರ 10,000 ಕಿಲೋಮೀಟರ್ ಐತಿ ನೋಡಿಲ್ಲ. ಹೌದ್ರಿ. ದೆಹಲಿ ಬರೀ 300 ಕಿಲೋಮೀಟರ್ ಐತಿ. ಬರೆಯೋರು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಜೆಡಿಎಸ್ ಇರಲಿ, ಮತ್ತೊಂದಿರಲಿ ಪಕ್ಷಾತೀತ ಧರ್ಮಾತೀತವಾಗಿ ನಾನು ಮಾತಾಡ್ತೀನಿ. ಗುರುನಾಪುರದಲ್ಲಿ ರೈತರು ಕುಂತ 10 ಲಕ್ಷ ಜನ, ಅಲ್ಲಿ ಬಿಜೆಪಿ ಇರಲಿಲ್ಲ, ಕಾಂಗ್ರೆಸ್ ಇರಲಿಲ್ಲ, ಜೆಡಿಎಸ್ ಇರಲಿಲ್ಲ. ಯಾಕೆ ಬರಲಿಲ್ಲ? ಒಂದು ಮಂತ್ರಿ ಸ್ಥಾನಕ್ಕಾಗಿ ನೋಡಾಕತ್ತೀನಿ, ಒಂದು ತಿಂಗಳ ಟಿವಿ ಒಳಗೆ ಅವ್ರ
ಮನೆಗೆ ಹೋಗೋದು ಇವ್ರ ಮನೆಗೆ ಹೋಗೋದು ಅಲ್ಲಿ ಕಾಲುಗಳು ಇಲ್ಲಿ ಮಾಡಿ ಕೊಡೋದು ಅಲ್ಲಿ ಹೋಗಿ ಏನ್ರಿ ರಾಜಕಾರಣ ಜಿಲ್ಲಾದಾಗ ಸಚಿವ ಸ್ಥಾನಕ್ಕೆ ಅಂದ್ರೆ ಇನ್ನೆಷ್ಟು ವರ್ಷ ಅದರಿ ಅಧಿಕಾರ ಹೋಗಕ್ಕೆ 28 ಇನ್ನು 1.5 ವರ್ಷದ ಅದರ ಅರ್ಧ ರಾತ್ರಿ ಹೋಗುದು ಉಳಿ 9 ತಿಂಗಳ ಅವ್ನು ಭೇಟಿಯಾಗಿ ಅನುದಾನ ತರುವುದ ಹೋಗ್ತಾ ಇರ್ತಾರೆ ಉಳಿ 9 ತಿಂಗಳ ಅವ್ರಿಗೆ ಸಾಮಾನ್ಯ ಗೌರವ ಕೊಟ್ಟು ಮಾತಾಡ್ತೀನಿ ಸಂವಿಧಾನಬದ್ಧ ಶಬ್ದಗಳು ಸನ್ಮಾನ್ಯ ಮಾತೋಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಎಲ್ಲರ ಪರವಾಗಿ ಚುನಪ್ಪ ಪೂಜಾರಿ ಪರವಾಗಿ ಪ್ರಕಾಶ್ ನಾಯ್ಕ ಅವರ ಪರವಾಗಿ ರಾಜೀವ್ ಪವಾರ್ ಅವರ ನೇತೃತ್ವದಲ್ಲಿ ಒಂದು ಮನೆ ಮಾಡ್ತೀನಿ ಬಹಿರಂಗವಾಗಿ ನಿಮಗ ಸಚಿವ ಸ್ಥಾನ ಬೇಡ ಏನು ಬೇಡ ಅಂತಂದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಹತ್ರ ಈಗೇನ ಗ್ಯಾರಂಟಿ ಕೂಡ 50,000 ಕೋಟಿ ಹೋಗ್ತದೆ ಒಂದು ವರ್ಷ ನಮಗಷ್ಟು ಬೇಡ ನಾವೇನು ಗ್ಯಾರಂಟಿ ಇರೋದಿಲ್ಲ ಅದು ಬರೋದಿಲ್ಲ 12,000 ಕೋಟಿ ಡಿ ಕೆ ಶಿವಕುಮಾರ್ ಹೊರತಾಗಿ ಸಾಗಿಸಲು ಕೊಟ್ಟೆ ಅಂತಂದ್ರೆ 1 ಟನ್ನಿಗೆ ರೈತರಿಗೆ 2,000 ರೂಪಾಯಿ ಬರ್ತದ ಈಗ 3,300 ಟ್ಯಾಕ್ಟರ್ ಕಡೆ 200 ರೂಪಾಯಿ ಸಿಗುವಂತೆ 3,500 ಇನ್ನು 5,500 ಆದ್ರೆ ಏನಾದ್ರೂ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿಯವರು ನನಗೆ ಸಚಿವ ಸ್ಥಾನ ಬೇಡ ಕರ್ನಾಟಕ ರೈತರ ಸಾಲ ನರಕತ್ತ ಬೀಜದ ಕೊಟ್ಟಿದ್ರು ನನಗೆ ಗುಲಾಪುರ ದೂರಾಗಿ ಹೋಗಿಲ್ಲ ಅದಕ್ಕೆ ದಯವಿಟ್ಟು ಸಾರಿ 12,000 ಕೋಟಿ ಏನಾದ್ರು ಕೊಟ್ಟೆ ಅಂತಂದ್ರೆ ಗುಲಾಬುರ ಚೌಡಪ್ಪ ಪೂಜಾರಿ ನೇತೃತ್ವದಾಗ 25,000 ರೂಪಾಯಿ ಗುಲಾಬಿ ಮಾಲೆ ಗೌರವ ಕೊಡ್ತೀವಿ ಮಾಡ ಹಿಂಗ ರಾಜಕಾರಣ ಜಿಲ್ಲಾದಾಗ ಯಾವ ಬರ್ಲಿಲ್ರಿ 18 ಮಂದಿ MLA-ಗಳು ಒಟ್ಟ ಹಾಯಲಿಲ್ಲ ಯಾಕ ರೋಡ್ ಪುನಃ ಇತ್ತದು ಸೈಕಲ್ ಮೂಲಕ ಬಂದು ಬರ್ತಿತ್ತ ನೋಡ್ರಿಪ್ಪ ಈಗ ಇನ್ಕಂತಾಗ ನಮ್ಮ ಚುಲ್ಲಾ ಪೂಜಾರಿ ಕಾಟಾ ಬಗ್ಗೆ ಮಾತಾಡ 18 ಮಂದಿ MLA-ಗಳು ಬೆಳಗಾವಿ ಜಿಲ್ಲೆಯವರು ಕರ್ನಾಟಕದ ಎಲ್ಲಾ ಕಡೆ MLA ಫ್ಯಾಕ್ಟರಿಗಳಿದಾವು ಯಾವೇ ಒಬ್ಬ MLA ಫ್ಯಾಕ್ಟರಿ ಮಾಡಕ ಸರ್ಕಾರದ ರಿಸಲ್ಟ್ ಕಾರ್ಡ್ ಹಾಕಿ ಒಂದು ಫ್ಯಾಕ್ಟರಿ ಕೊಡಿಸಪ್ಪ ನಾವೊಂದು ರೂಪಾಯಿ ಅಲ್ಲ 1 ಟನ್ ಅಲ್ಲ 1 ಕಿಲೋ ತೂಕ ಕಾಟ ಹೊಡೆಯಂಗಿಲ್ಲ ಅಂತೇಳಿ ಹುಬ್ಬಳ್ಳಿ ಸಿದ್ದಾರೂಢ ಪಾಲಮಾನಿ ಫ್ಯಾಕ್ಟರಿ ಚಾಲು ಮಾಡಿ ಸಾಕಾಗ್ತಿದ್ರ ರೈತರ ಗೋರು ಮುರಿದ ಕಬ್ಬ ಹೊಡೆದ ತೂಕ ಹೊಡೆದು ಮತ್ತೊಬ್ಬರು ಒಲಿ ಹಾಳು ಮಾಡಿ ಎಂತ ಬರುತ್ರಿ ಇದು ವಿಜಯನಗರ ಸಾಮ್ರಾಜ್ಯ ಹಾಳಾಗಿ ಬಂಗಾರ ಬೆಳೆ ಮಧ್ಯ ಎಲ್ಲ ಬೀಜಾಣಿತ್ತು ಸೇರಿ ಜೋಳ ಕೊಡ್ತಿರಲಿಲ್ಲ ಬಾಜು ಮನ್ಯಾಗ ಸಾಲ ಬೇಕಾದ್ರೆ 2,000 ಜೋಳ ಹಿಂಗ್ ಕೊಡ್ತಿರಲಿಲ್ಲ ಹಿಂಗ ಬೀಜಾಣಿಂತ ಬಂಗಾರ ವಜ್ರ ವೈಡೂರು ಮಾರಾಟ ಮಾಡಿರ್ತಕ್ಕಂತ ವಿಜಯನಗರ ಸಾಮ್ರಾಜ್ಯ ಹಾಳು ಹಂಪಾಗಿ ಹೋಗೈತೆ ಯಾವುದೂ ಇರಲಿಲ್ಲ ಜನರಿಗಾಗಿ ರೈತರಿಗಾಗಿ ಬಿದ್ದಂತವರಿಗಾಗಿ ಕಾರ್ಮಿಕರಿಗಾಗಿ ದೀನ ದಲಿತರಿಗಾಗಿ ಯಾರು ಬದುಕ್ಯಾರ ಅವ್ರ ಮೂರ್ತಿ ಆಗಾಕತ್ಯಾವ ಅವ್ರ ಹೆಸರು ಉಳಿಯಾಕತ್ತೈತಿ ಬದುಕ್ರಿ ಹೇಗೆ ಬದುಕಬೇಕು ಏನು ಹೋಗೋದ್ರಿ ಏನು ಒಯ್ಯೋದು ನಾವು ಅದಕ್ಕೆ ಹೇಳಾರ ಪ್ರೊಫೆಸರ್ ನಂಜುಂಡಸ್ವಾಮಿ 1987 ಮಹಾರಾಯಿ ಹೋರಾಟಕ್ಕಾಗಿ 13.5 TMC ನೀರಿಗಾಗಿ 7.6 TMC ಕುಡಿಯುವ ನೀರಿಗಾಗಿ ಹೋರಾಟ ಮಾಡಿದೆ ಗುಂಡೂರಾವ್ ಅಂತೇಳಿ ರಾಜರು ಈಗ ಡಿ ಕೆ ಶಿವಕುಮಾರ್ ಅವರಲ್ಲ ಹಂಗ ಮುಖ್ಯಮಂತ್ರಿ ಇದ್ದರು ರೈತರು ಹೋರಾಟ ಮಾಡೋ ಗೋಲಿಬಾರ್ ಮಾಡಿ ಕೊಂದದಕ್ಕಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಬೆಂಗಳೂರಲ್ಲಿ ನಿಂತು ಕರೆ ಕೊಡ್ತಾರ ಜಗತ್ತಿಗೆ ಅನ್ನ ಹಾಕಿಲ್ಲ ಅನ್ನದಾತನಿಗೆ ಗುಂಡು ಹಾಕಿಲ್ಲ ಗುಂಡುರಾಗಿ ಮತ ಹಾಕ್ಬಾರ್ದು ಅಂತ ಹೇಳಿದ್ರು ಇಡೀ ಸರ್ಕಾರ ಬಿದ್ದು ರೈತರ ತಾಕತ್ ತಾವಲಿಲ್ಲ ನಾವು ಕೇಳ್ತಾ ಇಲ್ಲ ನಾವು ಕೇಳ್ತಾ ಗಟ್ಟಿ ಅಂದ್ರೆ ದೇವರ ಬೆಟ್ಟಕ್ಕ ಅಂತ ಹೇಳ್ತಾರ ಯಾಕೆ ಸವಲತ್ತು ವಂಚಿತ ರೈತ ಅಲ್ಲ ಅಂದ್ರ ರೈತ ಶ್ರೀಮಂತ ಅಲ್ಲ ಅಂತಂದ್ರ ರೈತ ಬ್ಯಾಂಕ್ ಸಾಲ ಮಾಡಿಲ್ಲ ಅಂದ್ರ ಲೋನ್ ಕರಾರ್ ಮಾಡಿ ಹೊಲ ಹಣ ಇಟ್ಟು ಸಾಲ ಮಾಡಿಲ್ಲ ಅಂದ್ರ ನಾವು ಜೀವ ಹಾಕುವಂತ ರಾಜಕಾರಣಿಗಳು ಬರ್ತಾರ ನಿಮಗೆ ಬೆಳೆ ಕೊಡ್ರಿ ಕಬ್ಬಿಗೆ 500 ರೂಪಾಯಿ ಕೊಡ್ರಿ ಗೊಂಜಾಳ ಕೊಡ್ರಿ ಜೋಳ ಕೊಡ್ರಿ ದಾಳಂಬ್ರಿ ಕೊಡ್ರಿ ಯಾವ ಮಾತಾಡ್ತಾನಪ್ಪ MLA
ಕೋಟಾದಾಗ MLA ಮಿನಿಸ್ಟರ್ ಬೇಕಾಗಿತ್ತು, ಈ ಕೋಟಾದಾಗ ಮಿನಿಸ್ಟರ್ ಬೇಕಾಗಿತ್ತು. ಅಲ್ಲಿ ತಮ್ಮ ಆ ಕೋಟಾದಾಗ ನೀನು ಓಟ್ ಹಾಕ್ಯಾರ ಜನ ಇಲ್ಲಪ್ಪ. ಎಲ್ಲಾ ಸರ್ವಧರ್ಮದ ಜನ ನಮ್ಮದ ಐತಿ, ಇಲ್ಲಿ ಎಲ್ಲರೂ ನಮ್ಮವರು. ಆ ಕೋಟಾದಾಗ ಮಿನಿಸ್ಟರ್ ಕೊಡ್ರಿ, ಈ ಕೋಟಾದಾಗ ಕೊಡ್ರಿ, ಒಬ್ಬರೇ ಮಾತಾಡಲ್ಲ. ಜಾತಿ ಒಂದೊಂದು ಪ್ರಾಧಿಕಾರ ಅದಾವ, ಊರಿಗೆ ಒಂದೊಂದು ಪ್ರಾಧಿಕಾರ ಮಾಡ್ಯಾರ. ಕರ್ನಾಟಕ ರೈತರು ಉದ್ಧಾರ ಆಗಪ್ಪ ಅಂತೇಳಿ DK ಶಿವಕುಮಾರ್ ಹೋಗಿ ಎಲ್ಲ ರೈತ ಪ್ರಾಧಿಕಾರ ಮಾಡಿ ರೈತ ಉದ್ಧಾರ ಆಗಕ್ಕೆ ಒಬ್ಬರೇ ಕೇಳ್ತಾನ, ಯಾವ ಕೇಳಂಗಿಲ್ಲ. ಯಾವ ಮಾಡಿ ಗುರುಗಳಿದ್ದು ಗುರುಗಳು ಮೈಕ್ ಹಿಡಿದ್ರ MLA ಅವ್ರು ಬೈತಾರ. ನಾವನ್ನು ಕೈಕೊಳಕತ್ತೇವೆ, ನಾವ್ ಯಾವ್ದಾರು ಕಾಟ ಹೊಡೆದಿವೆ, ಯಾರ್ಯಾರು ಓಟ್ ಹಾಕಿದ್ ರೊಕ್ಕ ಕೊಟ್ಟಿವ, ನಾ ಇಂಥ ಜಾತಿ ನಾಯಕರ ಕೈ ಮುಗಿದಿವೆ, ಮತ್ತೆ ಯಾರಿಗೆ ಹೋಗಿದ್ರು. ಗುರುನಾಪುರದಾಗ ಹೋರಾಟ ಕೊಟ್ಟಾಗ ಕಬ್ಬಿಣ ಬೇರು ಕೊಡಂತ ಯಾರಿಗೆ ಕೊಡುದಪ್ಪ, ನಮ್ಮ ಮನೆ ಬದವನ್ನು ಕೊಡುದ, ಯಾರಿಗೆ ಕೊಡುದು? ಈ ರಾಜ್ಯದ ಚುಕ್ಕಾನ ಹಿಡಿದಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿನ ಕೇಳಬೇಕಲ್ಲ, ಸಚಿವರ ಕೇಳಬೇಕಲ್ಲ, ಫ್ಯಾಕ್ಟರಿ ಮಾಲಕರ ಕೇಳಬೇಕು. 19 ಕ್ಲಾಸ್ 1 ಕ್ಲಾಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದಲ್ಲಿ ವಿಧಿ ಕೊಟ್ಟಾರ. ತಾಕತ್ಲೆ ಗಟ್ಟಿಯಾಗಿ ಕೆಚ್ಚೆದೆಯನ್ನು ಎಲ್ಲಿ ಬೇಕಲ್ಲಿ ನಿಂತು ಮಾತಾಡೋ ಹಕ್ಕು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅದಕ್ಕೆ ಮಾತಾಡಕತ್ತೀವಿ. ಇಲ್ಲಾಂದ್ರೆ ಎಲ್ಲರೂ ಸೆಕ್ಷನ್ ಆಗಿ ಕೊಡಬೇಕು ಮುಗಿಸ್ತಾರೆ. ಕಾನೂನು ಗೊತ್ತಿಲ್ಲ ಆಟ ಮಾಡಿಬಿಡ್ತಾರ್ರಿ. ಇವತ್ತು ರಾಜಕಾರಣಿಗಳು ಯಾರಿಗೆ ಭಯ ಬಿಡ್ತಾರ ಗೊತ್ತಿಲ್ಲ, ವಯಸ್ಸಿನ ಭಯ ಬೀಳಕತ್ತಾರ, ನೇರವಾಗಿ ಕೇಳ್ತಾರ. ಎನ್ಕತ್ತವನ್ನು ತಗೊಂಡಿದ್ರು ಎಲ್ಲ ರಾಜಕಾರಣಿಗಳು ಒಕ್ಕಟ್ಟಾಗಿ. ಈ ಫ್ಯಾಕ್ಟರಿ ಮಾಲಕರು MLA ಕೊಡ್ಕೊಂಡ ನೀವು ಸಹಿತ ಗೊತ್ತಿರ್ತದೆ ಎಲ್ಲ ಹೆಚ್ಚಿಗೆ. ರೈತ ಸಂಘಗಳು ಹೋರಾಟ ಮಾಡ್ತಾರು, ಸುಡಿಗೆ ತಗೊಂತಾರು, ಫ್ಯಾಕ್ಟರಿ ರೊಕ್ಕ ತಗೊಂತಾರು, ಹಂಗೆ ಹೋಗ್ತಾರು. ಶಿವನಪ್ಪ ಪೂಜಾರಿ ರೈತ ಸಂಘಟನೆಗೆ ಎದ್ದು ಹೋಗೋದಲ್ಲ, ಪುರುಷ ರಕ್ತ ವರ್ಷ ನೋಡಿ ತಾಕತ್ ಸಂಘಟನೆ ತಯಾರಾಗಿಲ್ಲ. ವೈದ್ಯ ರಾಜಕಾರಣ ಅದೆಲ್ಲ ಅಧರ್ಮ ರಾಜಕಾರಣ ಹೋಯ್ತು, ಮೋಸ ಹೋಯ್ತು, ಭ್ರಷ್ಟಾಚಾರ ಹೋಯ್ತು, ನನ್ನವರು ಹೋಯ್ತು. ಎಲ್ಲರೂ ನನ್ನವರಂದ್ರೆ ನೀರಿಗೆ ಬೆಳವಣಿಗೆ ಆಗಬೇಕಲ್ಲ. ರೈತ ಸಂಘಕ್ಕೆ ಎಷ್ಟು ತಾಕತ್ತದ ಅಂದ್ರ, ಗುಂಡೂರಾವ್ ಸರ್ಕಾರ ಮುಖ್ಯಮಂತ್ರಿ ಇದ್ದಾಗ ಪ್ರೊಫೆಸರ್ ನಂಜನಸ್ವಾಮಿ ಅವರು ಒಳಗೆ ಹೋಗ್ತಾರ, ಸಿದ್ದರಾಮಯ್ಯ ಅಲ್ಲಿ ನಿಂತಿರ್ತಾರ, ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಬಾಬು ನಿಂತಿರ್ತಾರ. ಗುಂಡೂರಾವ್ ಏನಂತಾರೆ ಗೊತ್ತದ, ಈ ರಾಜ್ಯದ ಮೊದಲನೇ ಕೂಲಿ CS ನಿಜಾಗ್ತಿ ತಾನು ಹೊರಗಾಕಿ ಆಮೇಲೆ ಕೂಡ ಮಾತಾಡ್ತಾರೆ. ತಾಕತ್ತಷ್ಟು ಪ್ರಕ್ರಿಯೆ ಎಷ್ಟು ಬೆಳೆದ್ರು ಬೇಕಿದು ಗಟ್ಟಿತನ ಬೇಕು. ನಾವೆಲ್ಲ ಇವತ್ತು ಯುವಶಕ್ತಿ ಏನು ತಯಾರಾಗಿ ನಿಂತದಲ್ಲ, ಒಂದೊಂದು ಹಳ್ಳಿ ಒಳಗೆ 500 ಯುವಕರು ಟವರ್ ಹಾಕ್ಲಿಕ್ಕತ್ತಾರ. ಎಲ್ಲಿ ಮನೆ ಕೊಪ್ಪಳದ ಒಂದೇ ಹಳ್ಳಿ ಒಳಗೆ ಯಾವುದು ಹಿರೇವಂಕಲ ಕುಂಟ ಅಂತೇಳಿ 3000 ಜನ ಯುವಕರು ಟವರ್ ಹಾಕ್ಲಿಕ್ಕತ್ತಾರ. ಪಕ್ಷಾತೀತ, ಧರ್ಮಾತೀತ, ಜಾತ್ಯತೀತವಾಗಿ ನಿವೃತ್ತ ಸೈನಿಕರು ಹೋಗಿರ್ಬೇಕು. ಸಕಲ ಜೈ ಜೈ. ಇನ್ನೊಂದು ಹೇಳ್ಬಿಡ್ತೀರ, ಅದೊಂದು ಮಾತು ಹೋಗ್ಬಿಡ್ತದ. ಚಲಪ್ಪ ನೀವು ನೋಡ ನೆನಪಾಯ್ತು ಅಂತ ಒಂದು ವಿಷಯ. ಆಮೇಲೆ ಸೀರಿಯಸ್ ಹೇಳ್ತೀವಿ ಸ್ವಲ್ಪ. ದೇವರಿಗೆ ಬುದ್ಧಿ ಕಲಿಸಿದವ ರೈತದ. ಒಮ್ಮೆ ದೇವರ ಪ್ರತ್ಯಕ್ಷ ಕೆಳಗೆ ಬರುವಂತ ಭೂಮಿ, ರೈತ ಕೃಷಿ ಮಾಡಕತ್ತಾನ, ನಾನು ಅಷ್ಟು ಮಾಡಬೇಕಂತ ಬಂದ. ರೈತ ಬಹಳ ಬುದ್ಧಿವಂತಿದ್ದವ. ನಮ್ಮ ರಾಜಪೌರ ಹೊಲ್ದಾಗ ಉಳುಮೆ ಮಾಡಕತ್ತಿದ್ದ, ದೇವರು ಬಂದ ಶೇಂಗಾ ಹಾಕಕತ್ತಿದ್ದ. ದೇವರನ್ನು ನಾನು ಬರೀತೀನಿ, ನಾನು ಅದ ಪಾಲ್ಕೋಬೇಕಂತ ಆಯ್ತು. ರೈತ ಏನ್ ಹಾಕಿದ್ದ, ಶೇಂಗಾ ಹಾಕಿದ್ದ. ಶೇಂಗಾ ಇಬ್ಬರು ಕೆಲಸ ಮಾಡಿದ ದೇವರ ಕೊಡಿ ಮ್ಯಾಕ್ ಬರ್ತದ ಶೇಂಗಾ. ಅವ ರಾಜಪೌರ ಅಂದವ್, ಏನ್ ಬೇಕು ನಿನಗನ್ನು, ಮ್ಯಾಕ್ ಹಸ್ತದ ಮ್ಯಾಗಿನ ನನಗಿರ್ಲಿ, ಬೇಕಾದ್ರೆ ಭೂಮಿಯಾಗ ಕೆಳಗಿನ ನಿನಗಿರ್ಲಿ ನಾವು ದೇವ್ರ. ಅವಗೇನ್ ಗೊತ್ತ, ಅವರ ರಾಜಪೌರ ಅಂದ, ಮ್ಯಾಗಿಂದೆಲ್ಲ ನಿನಗ ಅಂದವ್. ಶೇಂಗಾ ಎಲ್ಲ ಕಾಯಿ ಹಾಕೊಂಡ ಮ್ಯಾಗಿನ ಒಣ ಓದಿ ಅದೇನಂತಾರೆ ತೋಡೆಲ್ಲ ಮಾಡ್ಬೇಕ. ಆಯ್ತು ಅವಾರ ದೇವರಂದ ನಮ್ಗೆ ಮೋಸ ಆತು, ಬೇರೆ ಏನ್ರೆ ಬೆಳೆ ಹಾಕಿ ಮಾತು ಕೇಳ್ತೀವಿ ನಾವು. ಅವ ರಾಜಪೌರ ಅಂದ ಗೋಧಿ ಹಾಕಿಲ್ಲ, ಮ್ಯಾಗಿನ ಗೋಧಿ ತಿನ್ನಿ ಬರ್ತಲ್ಲ,
ಈಗೇನ್ ಬೇಕು ನಾವು ಮನೆ ಸಲ ಮೋಸ ಮಾಡಿದೆ ಪವಾರ್ ನೀನು ನನಗೆ ಕೆಳಗಿನ ಬೇಡ ನನಗ ಅವಾಗೇನಂದವ ನನಗೆ ಕೆಳಗಿನ ಇರ್ಲಿ ಮ್ಯಾಗಿನ ಇರ್ಲಿ ಕೆಳಗಿನ ಪಾಪ ಮನ್ ಸಿಕ್ತು ಮ್ಯಾಗಿನ ತೆರಿ ತಕ್ಕೊಂಡ ಅವಾಗ ದೇವರನ್ನ ವಿಚಾರ ಮಾಡಿ ಬೇಡೋದು ನಾವು ಅವಾಗ ಪವಾರ್ ಬೆಳೆ ಯಾವ್ದು ಹಾಕಿದ್ರಿ ಗೋವಿನ ಜೋಳ ಅಂದ್ರೆ ಗೊಂಜಾಳ ಹಾಕಿ ದೇವರಿಗೆ ನಾವು ಏನ್ ಕೇಳ್ತೀವಿ ಈಗ ಕೇಳಪ್ಪ ಅಂದ ಅವಾಗ ದೇವರನ್ನ ಇವ ಕೆಳಗಿನ ಮ್ಯಾಗಿನ ಮೋಸ ಮಾಡ್ಯಾನ ಕೆಳಗ ಮ್ಯಾಗ ಕೇಳೋದ್ ಮಾಡ ನನಗೆ ಕೆಳಗಿನ ಇರಲಿ ಮ್ಯಾಗಿನ ಇರಲಿ ನಾವು ಅವಾಗ ಇವ ಅನ್ನ ನಡದಾಗಿನ ತೆನಿ ನೋಡ್ಕೊಂಡ ಪ್ರಕಾಶ್ ನಾಯ್ಕ ಸರ್ ದೇವರಿ ಮಠಮಾನ್ಯಗಳಿಗೆ ದೇವಸ್ಥಾನಗಳಿಗೆ ನೈವೇದ್ಯ ಹೋಗ್ತದಲ್ಲ ನೈವೇದ್ಯ ದುಡಿದಿರ್ತಕ್ಕಂಥವ ರೈತರಲ್ಲ ಈ ಭಾಗದಲ್ಲಿ ಸಂಗೊಳ್ಳಿ ರಾಯಣ್ಣ ಯಾಕೆ ನಂದಗಡದೊಳಗ ಗಲ್ಲಿಗೆ ಹಾಕ್ಬೇಕು ಅಂತ ಹೇಳ್ದ ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆಗೆ ಅದಕ್ಕೊಂದು ಮಾತು ನೆನಪು ಮಾಡ್ಕೋತೀವಿ ರಾಯಣ್ಣನ ಬಗ್ಗೆ ನಂದಗಡದೊಳಗ ಕಾಳು ಕಡಿ ಸಂಗ್ರಹ ಮಾಡುವ ಸಲುವಾಗಿ ನಂದಗಡದ ಭೂಮಿಯೊಳಗೆ ಹೋದಾಗ ಒಬ್ಬ ಮುತ್ತೈದೆ ಹೆಣ್ಣನ್ನು ಎದುರಿಗೆ ಬರ್ತಾಳೆ ಬಡ ತುಂಬಿಕೊಂಡು ರಾಯಣ್ಣನ ನೋಡಿ ಮೈ ಮ್ಯಾಗಿರ್ತಕ್ಕಂಥ ಬಂಗಾರದ ಮಾಂಗಲ್ಯ ಸರವನ್ನು ಕಿತ್ತು ರಾಯಣ್ಣನ ಕೈಯೊಳಗೆ ಇಟ್ಬಿಡ್ತಾಳ ಅವಾಗ ರಾಯಣ್ಣ ಅಂತಾನ ತಾಯಿ ಮಾಂಗಲ್ಯ ಸರ ನನ್ನ ಕೊಟ್ಟಿದ್ರೆ ನೀವು ಸುಮಂಗಿ ಹೋಗ್ತದ ಅಂತಂದಾಗ ಆ ತಾಯಿ ಹೇಳ್ತಾಳ ರಾಯಣ್ಣ ನಾನು ಸುಮಂಗಿ ಹೋಗಂಗಿಲ್ಲ ಮನೆ ಹೋಗಿ ಗಂಡನ ಕಡೆ ಅರಿಶಿನ ಬೇರೆ ಕಟ್ಕೊಂತೀನಿ ಈ ಬಂಗಾರದ ಮಾಂಗಲ್ಯ ನಿನ್ನ ಕೈಯಾಗ ಬಂದ್ರ ಮಾರಾಟ ಮಾಡಿ ಹಣ ಬಂತು ಅಂದ್ರ ಆಳು ಕಾಳು ಸಂಗ್ರಹ ಮಾಡಿ ಸೈನಿಕರನ್ನು ತಯಾರು ಮಾಡ್ತಿ ಆ ತಯಾರು ಮಾಡಿ ಕಿತ್ತೂರು ನಾಡು ಸ್ವತಂತ್ರ ಮಾಡಿದೆ ಅಂತಂದ್ರ ಕಿತ್ತೂರು ನಾಡಿ ಹೆಣ್ಮಕ್ಳೆಲ್ಲ ಸುಮಂಗಲಿ ಆಗಿರ್ತಾರ ಏನೋ ತಗೋಣ ಅಂತ ರಾಯಣ್ಣನ ಹಿಡಿದು ಕೊಟ್ಟಿರ್ತಕ್ಕಂತ ಒಂದು ಮನೆತನಕ್ಕೆ ಬ್ರಿಟಿಷರ್ 11,000 ಎಕರೆ ಭೂಮಿ ಕೊಟ್ಟಾರ ಯಾರಕ್ರಿ ಅವರ ಪಿತಾಜಿದ್ದಲ್ಲ ಅಪ್ಪದುಡುತ್ತಲ್ಲ ಅಜ್ಜದುಡುತ್ತಲ್ಲ ಕೆಚ್ಚಲೆಯಿಂದ ಗಟ್ಟಿಯಾಗಿ ಹೋರಾಟ ಮಾಡಿ ಕಿತ್ತೂರು ನಾಡು ಸ್ವತಂತ್ರ ಮಾಡಿರ್ತಕ್ಕಂಥ ರಾಯಣ್ಣನನ್ನ ಮೋಸ ಹಿಡಿದು ಕೊಟ್ಟಿರ್ತಕ್ಕಂಥ ಮನೆತನಕ್ಕೆ 11,000 ಎಕರೆ ಭೂಮಿ ಕೊಟ್ಟಾರ ನಿಜವಾಗ್ಲೂ ಜಿಲ್ಲಾ ರಾಜಕಾರಣಿಗಳು ನಿಮ್ಗೆ ಸ್ವಾಭಿಮಾನ ಇತ್ತಂತಂದ್ರ ಆ 11,000 ಎಕರೆ ಭೂಮಿ ಸಚಿವ ಸಂಪುಟ ಚರ್ಚೆ ಮಾಡಿ ಕಸಬರಿ ನಿವೃತ್ತ ಸೈನಿಕರು ಕೊಡಿ ಬಿದ್ದವರಿಗೆ ಕೊಡಿ ದೀರ್ಘ ಕೊಡಿ ಕಾರ್ಮಿಕರು ಕೊಡಿ ಈಗಾಗಲೇ ಯಾರಾದ್ರೂ ಇಂಥ ಕೆಲಸ ಮಾಡಿ ಜನ ಒಪ್ಕೋತಾರ ಅದು ಬಿಟ್ಟು ಅವನು ಸೀಮಿ ಹೊಡೆದ್ನೆ ಇವನು ಅದು ಹೊಡೆದ್ನೆ ಅವನು ಫ್ಯಾಕ್ಟ್ರಿ ಹೊಡೆದ್ನೆ ಕಾಟ ಹೊಡೆದ್ನೆ ಕ್ಯಾಪ್ಟರ್ ಆಗಕ್ಕೆ ಸದಾನಂದ ಆಶ್ರಮದಾಗ ಇನ್ನೊಂದು ಮಾತು ಹೇಳಿಬಿಡ್ತೀನಪ್ಪ ಯಾವ ಕರ್ನಾಟಕದ ರಾಜೇಶ್ವರ ಪಾದ ಸಾಕ್ಷಿಯಾಗಿ ಸದಾನಂದ ಪೂಜ್ಯರ ಕರ್ತೃಗತಿಗೆ ಆಶೀರ್ವಾದ ಹೇಳ್ತೀನಿ ಕರ್ನಾಟಕದ ಇಲ್ಲಿ ಮಟ್ಟ ಏನ್ ಮಾಡಿ ಮುಂದಿನ ವರ್ಷ ಕಬ್ಬು ಕಳಿಸಿದ ಕರ್ನಾಟಕದ ಯಾವರೇ ಫ್ಯಾಕ್ಟರಿ ಮಾಡಕ್ ಕಬ್ಬಿನ ಕಾಟ ಹೊಡೆದ ನಿಮ್ಮ ಮಕ್ಕಳೆಲ್ಲ ಹೊಳಪದ ಸಾಯೋನಾಗಿ ಹೋಗ್ಬೇಕು ಮಾಡಬೇಡಿ ರಾಯಣ್ಣನ ಹೆಸರು ಜೀವಂತದ ರಾಯಣ್ಣನ ಮೂರ್ತಿ ಇಡಕತ್ತಾರ ಬಸವಣ್ಣನ ಮೂರ್ತಿ ಜೀವಂತದ ಹೆಸರು ಜೀವಂತದ ಮಲ್ಲಪ್ಪ ಶೆಟ್ಟಿನಿಲ್ಲ ರಾಯಣ್ಣನ ಮೋಸ ಮಾಡಿದವರು ಹೆಸರು ತೆಗೆದಿಲ್ಲ ಅದಕ್ಕಾಗಿ ರಾಯಣ್ಣನಂಗ ಬಸವಣ್ಣನಂಗ ನಾವು ಬದುಕಬೇಕಾಗ್ಯದ ಗಟ್ಟಿ ಆಗಬೇಕಾಗ್ಯದ ಸಾಕು ಇನ್ನೊಂದು ಮಾತು ಮಾತು ಮುಗಿಸ್ತೀನಿ ನೀವೆಲ್ಲ ರೈತರಲ್ಲ ನೀವು ಮನೆಗೆ ಬಂದಿರ್ತಿಲ್ಲ ಯಾರೇ ಮಠಾಧೀಶರು ರಾಜಕೀಯವ್ರು ಮುಂದಾಗ 4 ಜನ ಮಕ್ಕಳು ಇರ್ತಾವ ಏನ್ ಪರಿಚಯ ಮಾಡಿಸ್ತೀರಿ ಒಬ್ಬ ಡಾಕ್ಟರ್ ಅದಾನ್ರಿ ಒಬ್ಬ ಇಂಜಿನಿಯರ್ ಅದಾನ ಒಬ್ಬ ಪೊಲೀಸ್ ಅದಾನ್ರಿ ಎಲ್ಲಾ ಕೆಲಸ ಹಣ ಬಿಡಂತೆ ಅಂತೇಳಿ ನೀವು ಇನ್ವೇ ಹಂಗಬೇಡಿ ಧರ್ಮ ಜಾತಿ ಮತ ಪಂಥ ಪಕ್ಷ ಬಡವ ಸಣವ ಮೇಲು ಕೀಳಲ್ಲ ಭೂಮಿ ತಾಯಿ ಮಡಿನೊಳಗೆ ಸುರೇಶ್ ಅನ್ನವನ್ನ ದೊಡ್ಡದು ಜಗತ್ತನ್ನ ಜೀವಂತ ಇಟ್ಟತಕ್ಕಂಥ ಶ್ರೇಷ್ಠ ರೈತರ ಮಗನ ಧರ್ಮನೇ ಪರಿಚಯ ಮಾಡ್ತೇವೆ ಬಹಳ ಜನ ಮಾತಾಡ್ತಿರ್ತಾರೆ ಸರ್ ರೈತರಿಗೆ ಯಾವ ಹೆಣ್ಣು ಕೊಡಂಗಿಲ್ಲ ಅಂತ ಹೇಳಿ ಶಿವನಗೌಡರು ಕೇಳಿ ಹೇಳ್ತಾರೆ ನೀವು ಕೈ ಎತ್ತರ ಬಂದು ರೈತರಿಗೆ ಹೆಣ್ಣು ಕೊಡ್ತೀನಿ ಅಂತ ಹೇಳಿ ಕಾಕ ತೆರಿ ಕೇಳ್ಕೊಂಡು ಎತ್ತ
ಕಾಕ ಎಲ್ಲ ಹೇಳ್ತಿದ್ರು ಯಾಕೆ ನೀವೆಲ್ಲ ರೈತರಲ್ಲ ರಾಮಗೌಡ್ರ ಇವರೆಲ್ಲ ಪೊಲೀಸ್ ನೌಕರಿ ಅವರು ರೈತರು ಹಿಂಗಾದ್ರೆ ಹೆಂಗಿದ್ರು ಎಲ್ಲಾರು ರೈತರ ಬಂದವ್ರಿ ಮತ್ತೆ ಹೆಂಗ ರೈತರು ನಾವು ರೋಡ್ ಮೇಲೆ ಹಾಕೊಂಡು ತಂಗಿ ಹಾಕೊಂಡು ಮಳೆಯಾಗ ಗಾಳಿ ಹಾಕೊಂಡು ರಾಜಕೀಯ ಜೊತೆ ಜಗಳ ಆಗ್ತಾರೆ ವೈರತ್ ಹಾಕೊಂಡು ನಿಮ್ಗೆ ಬಿಲ್ ಕೊಡಕ್ ನಾವು ರೋಡ್ ಮೇಲೆ ಹಾಕೊಂಡು ಮತ್ತೆ ರೈತರಿಗೆ ಏನು ಕೊಡ್ತೀವಿ ಅಂತ ಕೂಡ ಕಾಕ ಕೆರಿ ಹಿಂಗೆ ನಿಮಗೆಲ್ಲ ಲಕ್ಷ್ಯ ಇನ್ನು 7-8 ವರ್ಷ ಒಂದ್ ಎಕರೆ ಭೂಮಿಗೆ 4-5 ಕೋಟಿ ಕಿಮ್ಮತ್ತು ಬರ್ತದ. ಕಬ್ಬಿಗೆ ಏನಾದ್ರು 1 ವರ್ಷ 2 ವರ್ಷ ಒಳಗೆ ಎಲ್ಲ ರೈತರು ಮುಖಂಡ ಸಾಲ ಪರಿಶ್ರಮದಿಂದ 5,500 ಕಬ್ಬಿಗೆ ಬೆಲೆ ಹಾಕಿದ್ರೆ ಸ್ವಾಮಿನಾಥನ್ ವರದಿ ಪ್ರಕಾರ ಎಲ್ಲಾ ಬೆಳೆಗಳಿಗೆ ಬೆಲೆ ಹಾಕಿದ್ರೆ ಡಿಸಿ ಎಸ್ಪಿ MLA ಮಕ್ಕಳೆಲ್ಲ ರೈತರಿಗೆ ಏನು ಕೊಡೋಕೆ ಬರ್ತದ. ಬೆಳೆಗೆ ನೋಡ್ರಿ ಅವ ಗಟ ಹಾಕ್ಲಿ ಪೈಕಾಣ್ ಹಾಕ್ಲಿ ರೋಡ್ ಹಾಕ್ಲಿ ಅವ ಧಾರವಾಡ ಹುಳಿ ಬೆಂಗಳೂರು ಆಗಿದ್ರೆ ನೌಕರಿ ಮಾಡ್ಬಿಡು 10 ಮಂದಿ ನೌಕರಿ ಕೊಡ್ತಾನ್ರಿ ರೈತ. ಎಂದ ಕೈ ಬಡ್ಡಿಲ್ಲ ಯಾವತ್ತು ಹಿಂಗಿಟ್ಟಾನ. ಬಹಳ ಕಲ್ತವ್ರು ರೊಕ್ಕಿದ್ದವ್ರು ನೌಕರಸ್ಥರು ಏನ್ ಮಾಡ್ತಾರ ವಯಸ್ಸಾದ ತಂದೆ ತಾಯಿಗಳು ವೃದ್ಧಾಶ್ರಮ ಇಡಕತ್ತಾರ. ಆದ್ರೆ 1 ಎಕರೆ ಭೂಮಿ ಇರ್ಲಿ ಭೂಮಿ ತಾಯಿನ ದೇವರಂತೇಳಿ ಪೂಜೆ ಮಾಡಿ ಬಿತ್ತನೆ ಮಾಡ್ತಕ್ಕಂಥ ರೈತ ಇಡೀ 31 ಜಿಲ್ಲೆಯೊಳಗ ತಂದೆ ತಾಯಿ ವೃದ್ಧಾಶ್ರಮ ಬಿಟ್ಟಂತ ಉದಾಹರಣೆ ಒಂದೂ ಇಲ್ಲ. ಅಂತ ಬಿಟ್ಟನಲ್ಲ ನಾವ್ ಯಾಕೆ ತಿಳ್ಕೊಳ್ತಾ ಇಲ್ಲ. ಇದೇ ನಿಮ್ಮ ಬೆಳಗಾವಿ ಜಿಲ್ಲೆಯನ್ನ ತಗೊಳ್ರಿ. ಮಂಡ್ಯವರು ಕಟ್ಟಿ ಅಂತೇಳಿ ಕಂಡಕ್ಟರ್ 79 ವರ್ಷದ ತಾಯಿಯನ್ನು ರಾತ್ರಿ 12 ಗಂಟೆಗೆ ಕರ್ಕೊಂಡು ಹೋಗಿ ಕಾಫಿ ಕೊಡೋದಕ್ಕೆ ಕೆಳಗೆ ಬಿಡ್ತಾರೆ. ಏನು ಮಾಡೋದು ಈ ಕಾಲ ನೌಕರಸ್ಥ ಪಗಾರದ ಎಲ್ಲಿಂದ ಬಂದ ನಮ್ಮ ಮಾರ್ತ 3 ಮರಿಬಾರದು. ನಾವೆಲ್ಲ ರೈತರದೀವಿ. ಮತ್ತೆ ಇನ್ನೊಂದಾದ್ರೆ ಶಿವನಗೌಡ ಗೊತ್ತಿಲ್ಲ ನಿಮ್ಗೆ ಸುಡು ದೊಡ್ಡ RCC ಮನೆ ಇರ್ಬೇಕು. ಕೊಡ್ತೀರ ಇಲ್ಲ RCC ಮನೆ ಇರ್ಬೇಕು. ಮನೆ ಮುಂದೆ ಗಾಡಿ ಇರ್ಬೇಕು. 10 ಎಕರೆ ಭೂಮಿ ಇರ್ಬೇಕು. ಮಗಳು ಹೊಲ ಹೋಗ್ಬಾರ್ದು. ಮಗಳು ಹೊಲಕ್ಕೆ ಹೋಗ್ಬಾರ್ದು. ಮತ್ತೇನೊಂದು ಐತ್ರಿ ಹುಡುಗ ನೋವಪ್ಪ ಸತ್ತಿರ್ಬೇಕು. ಲಕ್ಷ್ಮಣನ ಹೇಳ್ತಿರಲ್ಲ ಅವ್ರ ವಾಪಸ್ ಹತ್ತಿರ್ಬೇಕು. ಅಪ್ಪಂಗೆ ಯಾರು ಬಾಳ ಇರಬಾರ್ದು. ಬೇಕಾರಿ ಕೊಡೋದೈತಿ. ಲಕ್ಷದ ಮೇಲೆ 96,000 ಶರಣರು ಒಂದೇ ಕೋರಿರ್ತಕ್ಕಂಥ ಕಲ್ಯಾಣ ನಾಡಿನವರಿಗೆ ನಾವೆಲ್ಲ ಕೋರಿ ಬದುಕಬೇಕು. ಯಾವಾಗ ಹೋಗ್ಬೇಕು ಗೊತ್ತಿಲ್ಲ. ಬಿಟ್ಟರು ಶರೀರ ಎತ್ತರು ಶರೀರ ಮಣ್ಣೊಳಗ ಮಣ್ಣಾಗಿ ಸೂರ್ಯರು ಶರೀರ ಐತೆ. ಅವ್ರಿಗೆ ಉಪಕಾರ ಮಾಡುವ ಬದುಕಬೇಕಾಗ್ಯದ. ಬಾಳ ಏನೋ ಧರ್ಮ ಬೇಡಪ್ಪ. ಮತ್ತೊಬ್ಬರ ಕಣ್ಣೊಳಗ ಕಣ್ಣೀರು ಹಾರಿಸೋದ ಬದುಕ ನಿಜವಾದ ಧರ್ಮ ಐತೆ. ಮತ್ತ ಅದನ್ನ ಬಿಟ್ಟ ಬಾಜು ಮನೆ 1,000 ಕಂದ ಕಳೆದಾರ ಬಿತ್ತಪ್ಪ ಮುಂಜಾನೆ ಒಂದು ಲಿಂಬೆ ನಾವು ಮೂರನ್ನ ಬೆಳಿಬಾರ್ದು. ಒಂದು ಮಾತೇಳ ಬಹಳ ಸಮಯ ಮತ್ತೊಂದು ಸರಿ ಬಂದಾಗ ಎಲ್ಲ ಮಾತಾಡೋನು ಎಲ್ಲ ಏನಾಗಿತ್ತು. ನದಿ ಆಚೆ ಹೊಳಿ ಆಚೆ ಇರ್ತಕ್ಕಂಥ ಒಬ್ಬ ಕಟಿಂಗ್ ಮಾಡೋ ವ್ಯಕ್ತಿ ಹೊಳಿ ಈಚೆ ಊರಿಗೆ ಕಟಿಂಗ್ ಮಾಡಕ್ ಬಂದಿದ್ದು. ನಾವು 3 ಮರಿಬಾರ್ದು. ಊರ್ ದೊಡ್ಡ ಕಟಿಂಗ್ ಮಾಡ್ತಾ ಇದ್ದ. ಅವ್ರು ಕಟಿಂಗ್ ಮಾಡೋ ವ್ಯಕ್ತಿ ಒಂದು ಲಾಟರಿ ಟಿಕೆಟ್ ತಗೊಂಡಿದ್ದ. ಹೆಂಡತಿ ಜಾಗ ಎಲ್ಲ ಶೋರೂಮ್ ಜಾಗ ಕೊಟ್ಟಿದ್ದ. ಕಟಿಂಗ್ ಅರ್ಧ ಮಾಡಿದ್ದ. ಗೌಡ್ರ ಪೇಪರ್ ಓದ್ತಾ ಇದ್ರು. ಅವಾಗ ಪೇಪರ್ ಓದುವಾಗ ಕಟಿಂಗ್ ಮಾಡೋದು ಯಾಕೆ ಬರ್ತದ ನಂದೊಂದು ಲಾಟರಿ ಟಿಕೆಟ್ ನಂಬರ್ ಹತ್ತಿತ್ತ ನೋಡ್ರಿ ಅಂತ. ಆ ಕೊನೆ ಪುಟ ಬಳಸೋದ್ರಾಗ ಮುಂದೆ ನಂಬರ್ ಐತಿ. ಕೊನೆ ನಂಬರ್ 50 ಲಕ್ಷ ರೂಪಾಯಿ ಹತ್ತಿತ್ತು. ಅವೇನ್ ಮಾಡಿದ ರಜೋನ ಕತ್ತಿ ಬಟ್ಟೆ ಎಲ್ಲ ತೆಗೆದು ಪ್ಯಾಕ್ ಮಾಡಿ ಇಟ್ಬಿಟ್ಟ. ಅವಾಗ ಊರು ಗೌಡ್ರಂದು ಅಲ್ಲಪ್ಪ ಅರ್ಧ ಮಾಡಿ ಪೂರ್ತಿ ಮಾಡಲಾದ್ರು ಗೌಡ್ರಂದು ಇಲ್ಲಿ ಮಟ್ಟ ಊರಾಗ ನೀವು ಸೌಕಾರ ಇನ್ 4-5 ನಾ ಸೌಕಾರ ಅಂದ್ರು. 50 ಲಕ್ಷಕ್ಕೆ ಲಾಕ್ದಾಗ ಅದು ಅರ್ಧ ಮಾಡಿ ನಾವು ಅಡ್ಡ ಹೋದ ಡಬ್ಬಿ ಕೈ ಹಿಡ್ಕೊಂಡ ನದಿ ದಾಟಬೇಕಲ್ಲ. ದೋಣಿ ಒಳಗೆ ತೆಪ್ಪದವ್ರು ಕುಂತ ಅರ್ಧ ಕೊಡ ಅವ್ನ ತೆಲಾಗ ಕಟಿಂಗ್ ಮಾಡ್ತಿದ್ದೆ. 50 ಲಕ್ಷ ಈ ಡಬ್ಬಿ ನನಗೆ ನೋಡು ಬಿಟ್ಟ ನೀರಾಗ ಬಿಟ್ಟ. ಮನೆಗೆ ಬಂದ. ಹೆಂಡತಿ ಎದುರಿಗೆ ಬಂದು ತೈ ಕುಡಿದು ಹೇಳಿದ ಲಾಟ್ರಿ ಟಿಕೆಟ್ ಎಲ್ಲಿ ತೊಂಬ ಅಂದ.
ಹೇಳ್ತಾವ್ರು ನಿಮ್ಮ ಡೆಪಿ ಎಡಿಟರ್ ಅಂತ. ಅವಾಗ ಯಾಕಂದವ ಜೀವನದೊಳಗ ನಾನು ಎಲ್ಲೇ ಗಡಬಡಿ ಒಳಗ ಈ ಸಂಸಾರದ ಗದ್ದಲೊಳಗೆ ಇಟ್ಟು ಮರಿತೀನಿ, ನೀವು ಎಲ್ಲೇ ಇಟ್ಟು ಮರಿತೀರಿ ಜಗದಾಗ. ನೀವು ನಾವು ಎಂದೂ ಮೇಲೆ ಅನ್ನ ಹಾಕಿದ ಡಬ್ಬೆ ಐತಲ್ಲ ಅದನ್ನು ಮರೆಯಂಗಿಲ್ಲ, ಅದ್ರ ಕೆಳಗೆ ಇಟ್ಟಿದ್ದೀರಿ. ಮಾತಾಡಿದ್ರು ಅವ ಯಾರ ವಿಜಯ್ ಮಲ್ಯ ಬೀರ್ ಕೊಟ್ಟಂತ, ಕಾಕಾ ಕೆಬಣ ಕೊಟ್ಟಂತ. ಆದ್ರ ಜಗತ್ ಜೀವನ ಇಡ್ಲಿಕ್ಕೆ ಅನ್ನ ಕೊಟ್ಟವ ರೈತದನ ಇವತ್ತು ಕೊಟ್ಟವ. ಅನ್ನ ಕೊಟ್ಟು ಮರಿಬಾರ್ದು, ಯಾವತ್ತೂ ಕೂಡ ಮರಿಬಾರದು. ಅದಕ್ಕಾಗಿ ಕೋವಿಡ್ ಒಳಗೆ ಏನೂ ಆಗ್ಲಾರ್ದ ನಾವು ನೀವೆಲ್ಲ ಜೀವಂತ ಅಂತಂದ್ರೆ ಎಲ್ಲರಿಗೂ ವಿನಂತಿ ಮಾಡ್ಕೊಡ್ತೀನಿ, ಅವೆಲ್ಲ ಗಟ್ಟಿ ಆಗ್ತವೆ, ಅವೆಲ್ಲ ಒಂದಾಗ ಧರ್ಮಾತೀತ ಪಕ್ಷಾತೀತ ಜಾತ್ಯಾತೀತವಾಗಿ. ಈಗ ನೋಡಿ ಎಷ್ಟೋ ಯುವಕರಿಗೆ ಬಂದ ನಿಮ್ ಊರಾಗ ರಾಮನಗೌಡ ಅಂತ ಯುವಕರು ತಯಾರಾಗಿ ಒಂದ್ 4-5 ಹೋರಾಟಗಳು ಬಂದು ರೈತ ಸಂಘ ತಾಕತ್ ಏನೈತಿ, ಗಟ್ಟಿ ಏನೈತಿ, ಸ್ವಚ್ಛ ಏನೈತಿ, ಪ್ರಾಮಾಣಿಕತೆ ಏನೈತಿ ಅಂತ ನೋಡ್ಕೊಂಡು ಇವತ್ತು ನಿಮ್ಮೂರಿಗೆ ಎಲ್ಲ ಮುಖಂಡರು ಬೇರೆ ಬೇರೆ ಜೊತೆಯಿಂದ ಕಳಿಸಿ ನಿಮ್ ಊರಾಗ ರೈತ ಸಂಘ ಚಿಂತನೆ ಜಾಗೃತ ಮಾಡ್ಬೇಕಂತ ಕಳಿಸೋದು ಜೋರಾದ ಚಪ್ಪಾಳೆ ಇದಕ್ಕೆ ಹಿನ್ನೆಲೆ ಕೆಲಸ ಮಾಡಿರ್ತಕ್ಕಂಥವ್ರು ಈ ಭಾಗದ ಗಟ್ಟಿ ಹೋರಾಟಗಾರ. ಇಡೀ ದಿನನಿತ್ಯ ನಮ್ಮ ಚುನಾಪಾ ಪೂಜೆಯ ಜೊತೆ 31 ದಿನಗಳು ಸಂಚಾರ ಮಾಡ್ತಾ ಮಾಡ್ತಾ ಮನೆ ಹೇಳಿದ್ರು ಅವರು. ಗುರುಜಿ ಏನ್ ಮಾಡ್ತೀರಿ ಗೊತ್ತಿಲ್ಲ, ಬರಾಲಂತ ಇನ್ನು ಬರಲೇಬೇಕಂತ ಹೇಳಿದ್ರು. ನನಗೆ ಆರಾಮಿದ್ರೆ ಆಡ್ಕೊಂಡಿದ್ದಾಗಿಲ್ಲ, ಬರಲೇಬೇಕಂತ ಒತ್ತಾಯ ಮಾಡಿ ಕರ್ಕೊಂಡು ಬಂದು ಇವತ್ತು ನಮಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲರ ಸೇವೆ ಮಾಡೋ ಭಾಗ್ಯ ಕೊಟ್ಟಾರಲ್ಲ, ಪ್ರೇಮ್ ಚೋಳ ಅಂತ ಅವರಿಗೊಂದು ಜೋರಾದ ಚಪ್ಪಾಳೆಗಳು ಧನ್ಯವಾದ. ಬಂಧುಗಳೇ, ಒಟ್ಟಾರೆ ರೈತ ದೊಡ್ಡವರನ್ನ ನೀವೆಲ್ಲ ಮುಂದಿನ ಗುರ್ಲಾಪುರದೊಳಗ 25ರಿಂದ 50 ಲಕ್ಷ ಮಂದಿನ ಕೊಡಿಸುವಂತ ಸಂಕಲ್ಪ ಚುನಾಪಾ ಪೂಜಾರಿ ಎಲ್ಲ ಮುಖಂಡರು ಮಾಡ್ಕೊಂಡು ಈಗಾಗಲೇ ಮಾತುಕತೆ ಮಾಡ್ಯಾರ. 31 ದಿನದ 24 ತಾಸು ನಾವೆಲ್ಲ ಸ್ವಚ್ಛ ಹಾಕಾಕತ್ತೀವಿ. ಪ್ರತಿ ಜಿಲ್ಲೆ 10,000 5,000 ಶಾಲೆ ಮಾಡಾಕತ್ತಾರ. 5ರಿಂದ 10,000 ನಿವೃತ್ತ ಸೈನಿಕರು ನಮ್ಗೆ ಈಗಾಗಲೇ ಬೆಂಬಲ ಕೊಟ್ಟಾರ, ನಮ್ಮ ಜೊತೆ ನಿಂತರು. ನೀವು ಕೂಡ ಗಟ್ಟಿಯಾಗಿ ಬರೀ. ನಾವ್ ಯಾವ ಪಕ್ಷ ಯಾವ ರಾಜಕಾರಣ ನಮ್ಗೆ ಸಂಬಂಧಿಲ್ಲ, ನಮಗ ಬೆಲೆ ಸಿಗ್ಬೇಕು. ರೈತ ಅಂದ್ರೆ ಸಾಲ ಮಾಡಬಾರ್ದು, ರೈತ ಯಾವ ರಾಜಕಾರಣ ಐತಿ ₹1 ಮುಟ್ಟಬಾರ್ದು. ನೀವು ಒಂದ ವಿನಂತಿ ಮಾಡ್ಕೊತೀನಿ, ಸದಾನಂದ ಆಶ್ರಮದೊಳಗೆ ಕುಂತೀರಿ. 2028 ಚುನಾವಣೆ ಬಂದಾಗ ಯಾವ್ದೋ ಪಕ್ಷ ಇರಬೇಕು, ಮತ ಹಾಕಿ ಅಂತ ಬಂದ್ರೆ ಆಯ್ತು ವಿಚಾರ ಮಾಡಿ ಗಳಿಗೆ ಹಾಕ್ತೀನಿ ಅಂತ ಹೇಳಿ. ರೊಕ್ಕ ಯಾರು ಕೊಡ್ಲಿಕ್ಕೆ ಬರ್ತಾರಲ್ಲ ಆ ರೊಕ್ಕ ಇಟ್ಕೊಪ್ಪ, ನನ್ನೊಂದು ₹500 ಇರ್ತದ ಕಿಶಾಗಿ ತಗೊಂಡು ಅವಾಗ ಕೊಡ್ರಿ. ನಿನ್ನ ಹೆಂಡತಿ ಮಕ್ಕಳ ಮನೆ ಮಂದಿ ಓಟ್ ಹಾಕ್ತಾರೆ. ಹೊಂಟದ ಕಾಲ. ಡಾಕ್ಟರ್ B.R. ಅಂಬೇಡ್ಕರ್ ಯಾವಾಗ ಜೀವಂತ ಆಗಲಿ ಕಾಲದೊಳಗಿನ, ಗಾಂಧಿ ಯಾವಾಗ ಜೀವಂತ ಆಗುದು, ರಾಯಣ್ಣ ಯಾವಾಗ ಜೀವಂತ ಆಗುದು, ಬಸವಣ್ಣನ ಸಮಾನತೆ ಯಾವಾಗ ಬರುವುದು, ಬದಲಾಗಬೇಕಲ್ರಿ. ಎಲ್ಲರೂ ಬೆಳಿಬೇಕು, ಎಲ್ಲರೂ ಗಟ್ಟಿಯಾಗು. ಯುವ ಶಕ್ತಿ ಒಳಗ ತಾಕತ್ ಐತಿ, ಆ ತಾಕತ್ ನಿಮಗೂ ಬರಲಿ. ಸದಾನಂದ ಮಹಾರಾಜರ ಆಶೀರ್ವಾದದಿಂದ ಈ ಗ್ರಾಮ ಯಾವತ್ತು ಮಳೆ ಬೆಳೆ ಸುಭಿಕ್ಷವಾಗಿರಲಿ, ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕ